ಭಾಳ ಸ್ಥಿರವಾದ ಸರ್ಕಾರ ಇದೆ. ಸಿದ್ದರಾಮಯ್ಯ ಸಂಪುಟದ ಪುನರ್ರಚನೆ ಮಾಡುವುದು ಬಿಡುವುದು ಅದು ಮುಖ್ಯಮಂತ್ರಿಗಳಿಗೆ ಮತ್ತು ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಅದ್ರ ಬಗ್ಗೆ ನಾ ಹೆಚ್ಚಿನ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ಸಿದ್ದರಾಮಯ್ಯ ಸರ್ಕಾರ ಸುಭದ್ರವಾಗಿದೆ ಮತ್ತು ನಾನು ಈಗಾಗಲೇ ಒಂದು ಸ್ಟೇಟ್ಮೆಂಟ್ ಮಾಡಿದೆ, ಈ ಸರ್ಕಾರ ಸ್ಥಿರವಾಗಿ ಇರ್ತದೆ ಅಂತ. ಅದರಲ್ಲಿ ಯಾವುದೇ ಥರದ ಸಂದೇಹ ಸಂಶಯ ಇಲ್ಲ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಪ್ರಶ್ನೆ ಇದೆ, ಮುಖ್ಯಮಂತ್ರಿಗಳ ಮಂತ್ರಿಮಂಡಲದಲ್ಲಿ ಯಾರಿರಬೇಕು ಅದರ ನಿರ್ಣಯ ಮುಖ್ಯಮಂತ್ರಿಗಳು ಮಾಡಬೇಕಾಗಿದೆ. ನ್ಯಾಚುರಲಿ ಹೈಕಮಾಂಡ್ ಕನ್ಸಲ್ಟ್ ಮಾಡಿ ಮಾಡ್ತಾರೆ. ಆ ಥರದ ಪ್ರಸ್ತಾಪ ನನ್ನ ಮುಂದೆ ಆಗಲಿ, ನನ್ನ ಕಡೆ ಆಗಲಿ, ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಬೇರೆ ಯಾರು ಆಗಲಿ ಚರ್ಚೆ ಮಾಡಿದ್ದು ಇಲ್ಲ. ಎಣ್ಣೆ ವರದಿ ಕೊಟ್ಟಿದ್ದೇವೆ. ಈಗ ಬರುವ 14ನೇ ತಾರೀಕಿಗೆ 9ನೇ ವರದಿ ಕೊಡ್ತಾ ಇದೆ. ಸರಿ ಸರ್. ಆಡಳಿತದಲ್ಲಿ ಪಾರದರ್ಶಕತೆ ಇರಬೇಕು, ಸಾಮಾನ್ಯ ಜನರಿಗೂ ಸಹ ಆಡಳಿತದಿಂದ ಯಾವುದೂ ತೊಂದರೆ ಆಗಬಾರ್ದು, ಸ್ಪಷ್ಟತೆ ಇರಬೇಕು, ಪಾರದರ್ಶಕತೆ ಇರಬೇಕು ಮತ್ತು ಸರ್ಕಾರದ ಕೆಲಸಗಳು ಪಾರದರ್ಶಕ ಇರ್ತವೆ. ಅದಕ್ಕೆ ಕೆಲವು ಸರ್ತಿ ಅವು ಹಗಲಿರುವುದಿಲ್ಲ. ಹಾಗಾಗಿ ಸಾಮಾನ್ಯ ಜನರಿಗೆ ಸಾಕಷ್ಟು ಸರ್ತಿ ತೊಂದರೆ ಆಗ್ತದೆ. ಹಾಗೆ ನಾವೆಲ್ಲ ವಿಚಾರ ಮಾಡಿ ಆಡಳಿತದಲ್ಲಿ ಇನ್ನೂ ಹೆಚ್ಚಿನ ಸ್ಪಷ್ಟತೆ, ಸುಧಾರಣೆ, ಪಾರದರ್ಶಕತೆ ದೃಷ್ಟಿಯಿಂದ ಮತ್ತೊಂದು 9ನೇ ವರದಿ ಸಹ ಮಾನ್ಯ ಮುಖ್ಯಮಂತ್ರಿಗಳಿಗೆ 14ನೇ ತಾರೀಕಿಗೆ ಅಭಿವೃದ್ಧಿಯಿಂದ ದೇಶಗೂ ಒಳ್ಳೆಯದಾಗಬೇಕು, ನಾಡಿಗೂ ಒಳ್ಳೆಯದಾಗಬೇಕು, ಜನರಿಗೂ ಒಳ್ಳೆಯದಾಗಬೇಕು, ಆ ಜಿಲ್ಲೆ ಜನರಿಗೂ ಅದರ ಲಾಭ ಸಿಗಬೇಕು. ಇದು ಮಹತ್ವದ. ಹಾಗೆ ನಮ್ಮ ಜಿಲ್ಲೆಯಲ್ಲಿ ಈಗ ನಮ್ಮ ಕೈಗಾ ಪ್ರಾಜೆಕ್ಟ್ ಬಂತು, ಸೀಬರ್ಡ್ ಪ್ರಾಜೆಕ್ಟ್ ಬಂತು, ಖಾಲಿ ಪ್ರಾಜೆಕ್ಟ್ ಬಂತು, ಸೀಬರ್ಡ್ ನೆವರ್ ಬೇಸ್. ಹಾಗಾಗಿ ಈ ಪ್ರಾಜೆಕ್ಟಿಂದ ಕೆಲವು ಪ್ರಾಜೆಕ್ಟು ರಾಷ್ಟ್ರೀಯದಲ್ಲಿ ಇದ್ದು, ಲೈಕ್ ಸೀಬರ್ಡ್, ಅಲ್ಲೇ ಆ ಸಮಯದಲ್ಲಿ ಸಹ ನಾವು ಪ್ರಯತ್ನ ಮಾಡಿದೆವು ಸ್ಥಳೀಯ ಜನರಿಗೆ ಉದ್ಯೋಗ ಅವಕಾಶ ಸಿಗಬೇಕು ಅಂತ. ಬಟ್ ಅದು ನ್ಯಾಷನಲ್ ಪ್ರಾಜೆಕ್ಟ್ ಇರೋದ್ರಿಂದ, ನ್ಯಾಷನಲ್ ಇಂಟ್ರೆಸ್ಟ್ ಇರೋದ್ರಿಂದ, ನ್ಯಾಷನಲ್ ಸೆಕ್ಯೂರಿಟಿ ಇರೋದ್ರಿಂದ ಅಂಥ ಪ್ರಾಜೆಕ್ಟ್ಗಳು ಬಂದರೆ ಸ್ವಾಗತ ಮಾಡಬೇಕಾಗ್ತದೆ. ಅದೇ ಪ್ರಕಾರ ಬೇರೆ ಪ್ರಾಜೆಕ್ಟ್ ಬಂದಿದ್ದಾವೆ. ಅದರಿಂದ ಸ್ವಲ್ಪ ಮೊದಲು ವಿರೋಧ ಆಯಿತು, ಮತ್ತು ಜನರ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಯಾವುದೂ ಪ್ರೊಜೆಕ್ಟ್ ಮಾಡಬೇಕಾದ್ರೆ ಅದರ ಸಾಧಕ ಬಾಧಕೂ ನೋಡಬೇಕು, ಅದು ಜನರ ಹಿತದೃಷ್ಟಿಯಿಂದ ಇರಬೇಕು ಮತ್ತು ಜನರಿಗೆ ವಿಶ್ವಾಸ ಇಟ್ಕೊಂಡು ಮಾಡಬೇಕು. 5 ಗ್ಯಾರಂಟಿಗಳು ಏನು ಕೊಟ್ಟಿದ್ದೇವೆ. ಅದರಿಂದ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸಹ ಆ ಗ್ಯಾರಂಟಿಗಳ ಉಪಯೋಗ ನಮಗಾಯಿತು. ಅದರಲ್ಲಿ ಯಾವುದೂ ಸಂದೇಹ ಸಂಶಯ ಇಲ್ಲ. ಅದು ಎಲ್ಲರೂ ಪ್ರೂವ್ ಮಾತು. ಗ್ಯಾರಂಟಿಗಳು ಬಡವರಿಗೆ ಕಾಮಧೇನು ಆಗಿದ್ದಾರೆ. ಹಾಗಾಗಿ ಗೌರವದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಒಳ್ಳೆಯ ಆರ್ಥಿಕ ಸಚಿವರು. ಎಷ್ಟು ಬೇಗ ಪ್ರೆಸೆಂಟ್ ಮಾಡಿದಾರೋ ಅವರು ಸಿದ್ದರಾಮಯ್ಯ ಅವರು ಬಹುತೇಕ ಅವರಷ್ಟು ಮುಂಗಡ ಪತ್ರಗಳು ಯಾರೂ ಮಂಡಿಸಿಲ್ಲ. ಸರಿಯಾದ ಲೆಕ್ಕ 13-14 ಇಲ್ಲ. ಹಾಗಾಗಿ ಇವತ್ತು ರಾಜ್ಯದಲ್ಲಿ ಅವ್ರ ನಾಯಕತ್ವದಲ್ಲಿ ಬಡವರ ಬಗ್ಗೆ
ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಈ 5 ಗ್ಯಾರಂಟಿಗಳು ಬಡವರ ಬಗ್ಗೆ ಮಧ್ಯಮ ವರ್ಗದ ಜನರ ಬಗ್ಗೆ ಹಾಕ್ಕೊಂಡಿದ್ದಾರೆ. ಅಭಿವೃದ್ಧಿನೂ ಆಗ್ತಾಯಿದೆ. ಈಗ ಪ್ರತಿಯೊಬ್ಬ MLAಗೆ ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕಂತ 50 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದ್ದಾರೆ. ಹಾಗಾಗಿ ರಾಜ್ಯದಲ್ಲಿ ಎಲ್ಲೇನೂ ಬಡವರ ಪರವಾಗಿ ಯೋಜನೆ ಬಗ್ಗೆ ಆಗಲಿ ಅಭಿವೃದ್ಧಿ ಬಗ್ಗೆ ಆಗಲಿ ಕೊರತೆ ಕಾಣುವುದಿಲ್ಲ. ನೋಡಿ, ವಿರೋಧಿ ಪಕ್ಷಗಳು ನನ್ನ ದೃಷ್ಟಿಯಿಂದ ಅವ್ರಿಗೆಲ್ಲರ ಬಗ್ಗೆ ಗೌರವ ಇದೆ. ವಿರೋಧ ಪಕ್ಷ ಅಂದರೆ ಅವ್ರ ಜವಾಬ್ದಾರಿ ಇದೆ, ಲೈಕ್ ವಾಚ್ ಡಾಗ್ಸ್. ಆದರೆ ನಾನು ವಿರೋಧ ಪಕ್ಷ ನಾಯಕಿದ್ದೆ. ಟೀಕೆ ಟಿಪ್ಪಣಿ ಮಾಡುವಾಗ ಮಾಡಬೇಕಂತೆ, ನಮ್ಮ ಜವಾಬ್ದಾರಿ, ಅದು ನಮ್ಮ ಕರ್ತವ್ಯ. ಸರ್ಕಾರ ಸರಿ ಹಾದಿಗೆ ಹೋಗಿಲ್ಲ ಅಂದರೆ ಅದಕ್ಕೆ ಹಾದಿಗೆ ತರೋದು ರಾಜ್ಯದ ದೃಷ್ಟಿಯಿಂದ, ಜನಹಿತ ದೃಷ್ಟಿಯಿಂದ ಸರ್ಕಾರ ಕಡೆ ಕೆಲಸ ಮಾಡ್ಕೊಳ್ಳೋದು ವಿರೋಧ ಪಕ್ಷದ ಕೆಲಸ. ಆದರೆ ಒಳ್ಳೆಯ ಕೆಲಸ ಮಾಡಿದಾಗ ಅದು ಮೆಚ್ಚಿದರೆ ವಿರೋಧ ಪಕ್ಷಕ್ಕೆ ಏನೂ ತೊಂದರೆ ಆಗೋದಿಲ್ಲ. ಆದರೆ ಅವರು ಮನಸ್ಸಿನಿಂದ ಒಪ್ಕೊಳ್ತಾರೆ, ಇವು 5 ಒಳ್ಳೆಯ ಗ್ಯಾರಂಟಿಗಳು, ಇದನ್ನು ಜನರಿಗೆ ಒಳ್ಳೆಯದಾಗಿದೆ, ರಾಜ್ಯಕ್ಕೆ ಒಳ್ಳೆಯದಾಗಿದೆ. ಆದರೆ ಕೆಲವು ರಾಜಕೀಯ ಪಾರ್ಟಿಗೆ ಕೆಲವು ಜನ, ಎಲ್ಲರೂ ಅಂತ ಹೇಳೋದಿಲ್ಲ, ನಾವು ಕೆಲವರು ಆ ಪ್ರಕಾರ ವಿರೋಧ ಮಾಡ್ತಿದ್ವಿ. ಓವರಾಲ್ 5 ಗ್ಯಾರಂಟಿಗಳು ಎಲ್ಲರೂ ಸ್ವಾಗತ ಮಾಡಿದ್ದಾರೆ, ಮಾಡ್ತಾ ಇದ್ದಾರಲ್ಲ. ಬಿಹಾರ್ ಚುನಾವಣೆ, ಏನೇನು ಚರಲೆಲ್ಲ ಚುನಾವಣೆ ನಡೀತಾ ಇದ್ದೇವಲ್ಲ, ಅಲ್ಲೇ ಏನು ಮ್ಯಾನಿಫೆಸ್ಟೋ ಬರ್ತಾ ಇವೆ. ಆ ಚುನಾವಣೆ ಆಧಾರಿತ ನಮ್ಮ ಚುನಾವಣೆ ಆಧಾರಿತ ಮ್ಯಾನಿಫೆಸ್ಟೋ ಬರ್ತಾ ಇವೆ. ಇಲ್ಲ ಆರ್ಥಿಕವಾಗಿ ಎಲ್ಲ ನೋಡಿ, ಸಿದ್ದರಾಮಯ್ಯ ಅವರು ಎಲ್ಲ ವಿಚಾರ ಮಾಡಿನೇ, ಎಲ್ಲ ಬ್ಯಾಲೆನ್ಸ್ ಮಾಡಿನೇ ಈ ಗ್ಯಾರಂಟಿಗಳು ಅನುಷ್ಠಾನಕ್ಕೆ ತಂದಿದ್ದಾರೆ. ಅದಕ್ಕೆ ಈಗ ಪ್ರತಿಯೊಂದು MLAಗೆ, ಪ್ರತಿಯೊಂದು ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ 50 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಸಾರಿ, 50 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಮತ್ತು MLA ಫ್ರೀಡಮ್ ಅಲ್ಲಿ ಯಾವ ಕೆಲಸ ತೊಗೊಳ್ಬೇಕು, ಯಾವ ಇಲಾಖೆ ತೊಗೊಳ್ಬೇಕು, ಆ ಫ್ರೀಡಮ್ಮು ಕೊಟ್ಟಿದ್ದಾರೆ. ಹಾಗಾಗಿ ಹಣದ ದೃಷ್ಟಿಯಿಂದ ಶಿಸ್ತು, ಆರ್ಥಿಕ ಶಿಸ್ತು ಕಾಪಾಡಿಕೊಂಡು ಹೋಗ್ತಾ ಇದ್ದಾರೆ. ಆಗಿದೆ ಮುಖ್ಯವಾಗಿ ಮಹಿಳೆಯವ್ರಿಗೆ ಕೇಂದ್ರೀಕರಣ ಮಾಡಿ ಮಹಿಳೆಯರ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಪ್ರಗತಿ ಆಗಬೇಕು ಮತ್ತು ಮಹಿಳೆಯರ ಸಬಲೀಕರಣ ಆಗಬೇಕು. ಆ ದಿಕ್ಕಿನಲ್ಲಿ ಈ 5 ಗ್ಯಾರಂಟಿಗಳು ಅವರು ತಂದಿದ್ದಾರೆ.